ಶಿವಮೊಗ್ಗದಲ್ಲಿ ಯಾವ ರೀತಿಯಲ್ಲಿದೆ ಕೊರೋನಾ ಲಾಕ್ ಡೌನ್, ಅಲ್ಲಿ ಬೆಂಬಲ ವ್ಯಕ್ತವಾಗಿದೆ. ಶಿವಮೊಗ್ಗದ ಜನ ಲಾಕ್ ಡೌನ್ಗೆ ನೀಟಾಗಿ ಸ್ಪಂದಿಸಿದ್ದಾರೆ. ಬೆಂಬಲ ವ್ಯಕ್ತವಾಗಿದೆ. ಜಿಲ್ಲಾಡಳಿತದ ಆದೇಶಕ್ಕೆ ಜನ ಸ್ಪಂದಿಸಿದ್ದಾರೆ. ಜನರಿಗೆ ತೊಂದರೆಯಾಗದ ಹಾಗೆ ಜಿಲ್ಲಾಡಳಿತ ಕೂಡ ಕ್ರಮ ಕೈಗೊಂಡಿದೆ. ಹಾಗಾಗಿ ನೀಟಾಗಿ ಲಾಕ್ ಡೌನ್ ಅನ್ನ ಫಾಲೋ ಮಾಡಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಎಪಿಎಂಸಿ ಮಾರ್ಕೆಟ್ನಿಂದ ಜನರ ಮನೆಗೆ ತರಕಾರಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. ವೆಹಿಕಲ್ ನಲ್ಲಿ ಮನೆ ಮನೆಗೆ ತರಕಾರಿ ಹೋಗುತ್ತೆ, ಮನೆ ಎದುರೇನೆ ಕೊಂಡ್ಕೋಬಹುದು. 27 ವಾಹನಗಳ ಮೂಲಕ ಮನೆ ಮನೆಗೆ ತರಕಾರಿ ವಿತರಣೆ ಮಾಡಲಾಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ದಿನಸಿ ವ್ಯಾಪಾರಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಬೆಳಗ್ಗೆ 7ರಿಂದ 12ರವರೆಗೆ ಪೆಟ್ರೋಲ್ ಬಂಕ್ ಓಪನ್ ಇರುತ್ತೆ. ಶಿವಮೊಗ್ಗದಲ್ಲಿ ಇದನ್ನ ನೀಟಾಗಿ ಫಾಲೋ ಮಾಡಲಾಗ್ತಾ ಇದೆ. ಹೊರ ರಾಜ್ಯದ ಕಾರ್ಮಿಕರಿಗೂ ಕೂಡ ಜಿಲ್ಲಾಡಳಿತ ಆಶ್ರಯ ಕೊಟ್ಟಿದೆ. ಈ ಕುರಿತಾಗಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ನೋಡಿ. ಲಾಕ್ಡೌನ್ ಯಶಸ್ವಿಯಾಗ್ತಾರೆ ಸಾಗುತ್ತಿದೆ ಅಂತ ಹೇಳ್ಬೋದು. ಮೊದಲು ಜನರು ಅದಕ್ಕೆ ಸ್ಪಂದಿಸದಿದ್ದರು. ತದನಂತರದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೈಗೊಂಡ ಕಠಿಣ ಕ್ರಮಗಳಿಂದಾಗಿ ಈಗ ಜನರು ಲಾಕ್ಡೌನ್ಗೆ ಸ್ಪಂದಿಸ್ತಿದ್ದಾರೆ. ನಾವಿಲ್ಲಿ ನೋಡಬಹುದು, ಶಿವಮೊಗ್ಗದ ಒಂದು ಶಿವಪ್ಪನಾಯಕ ಮಾರ್ಕೆಟ್ ಸಮೀಪ ಇದೀವಿ. ನಾವು ದೃಶ್ಯಗಳಲ್ಲಿ ನೋಡಬಹುದು, ಏನು ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಇಲ್ಲಿ ಜನರಿಗೆ ಒಂದು ಓಡಾಡುವಂತ ಅವಕಾಶ. ಅಂದ್ರೆ ಆ ಸಮಯದಲ್ಲಿ ಬೆಳಗ್ಗೆ 7ರಿಂದ 10 ಗಂಟೆವರೆಗೆ ದಿನಸಿ ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಅಗತ್ಯ ವಸ್ತುಗಳ ಖರೀದಿಗೆ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಆ ನಂತರದಲ್ಲಿ ಸಂಪೂರ್ಣವಾಗಿ ಏನು ಜನರು ಯಾರು ಸಹ ಹೊರಗಡೆ ಬರದಂತ ಒಂದು ನಿರ್ದೇಶನವನ್ನ ಪೊಲೀಸ್ ಇಲಾಖೆ ನೀಡಿರುವ ಹಿನ್ನೆಲೆ ಯಾರು ಸಹ ಜನರು ಏನು ಹೊರಗಡೆ ಬರ್ತಾ ಇಲ್ಲ. ಜೊತೆಯಾಗಿ ಏನು ಜಿಲ್ಲಾಡಳಿತ ಏನಿದೆ ಅದು ತರಕಾರಿಯನ್ನ ಮನೆ ಮನೆಗೆ ತಲುಪಿಸುವಂತ ಒಂದು ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಎಪಿಎಂಸಿ ಮೂಲಕ 28 ವಾಹನಗಳನ್ನ ತೆಗೆದುಕೊಂಡು ಅವರು ವಾರ್ಡ್ಗಳಿಗೆ ಹೋಗಿ ಮನೆ ಮನೆಗೆ ಬಾಗಿಲಿಗೆ ಒಂದು ತರಕಾರಿಯನ್ನು ತಲುಪಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಹಾಪ್ಕಾಮ್ಸ್ನಿಂದ 17 ಮಳಿಗೆಗಳೇನಿದೆ ಆ ಮಳಿಗೆಗಳಲ್ಲಿ ದಿನದ 24 ಗಂಟೆಗಳನ್ನು ಸಹ ತರಕಾರಿ ಕೊಡುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ದಿನಸಿ ಅಂಗಡಿಗಳಿಗೂ ಸಹ ಬೆಳಗ್ಗೆ 7ರಿಂದ 10 ಗಂಟೆವರೆಗೆ ಏನೋ ಒಂದು ವ್ಯಾಪಾರ ಮಾಡುವಂತ ಒಂದು ಅವಕಾಶ ಮಾಡಿರುವ ಹಿನ್ನೆಲೆಯಲ್ಲಿ ಜನರಿಗೆ ಅಷ್ಟೊಂದು ಸಮಸ್ಯೆ ಆಗ್ತಿಲ್ಲ ಅಂತ ಹೇಳ್ಬೋದು. ಗಾಂಧಿ ಬಜಾರ್ ಏರಿಯಾ ಇದೆ, ಇದು ಶಿವಮೊಗ್ಗ ನಗರದ ಅತಿ ಮುಖ್ಯವಾದ ಒಂದು ಮಾರುಕಟ್ಟೆ. ಆದರೆ ಸಂಪೂರ್ಣವಾಗಿ ಇದನ್ನ ಲಾಕ್ ಡೌನ್ ಮಾಡಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಬೆಳಗ್ಗೆನೂ ಸಹ ಏನು 7ರಿಂದ 10 ಗಂಟೆ ಏನು ಬೇರೆ ಭಾಗಗಳಲ್ಲಿ ಏನೋ ಒಂದು ಅವಕಾಶ ನೀಡಿದ್ದಾರೆ, ಆ ಅವಕಾಶವನ್ನು ಇಲ್ಲಿ ಗಾಂಧಿ ಬಜಾರಿಗೆ ನೀಡಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಅತಿ ಹೆಚ್ಚು ಜನರು ಬರುವಂತ ಹಿನ್ನೆಲೆಯಲ್ಲಿ ಈ ಒಂದು ಸಂಪೂರ್ಣ ಏನು ಗಾಂಧಿ ಬಜಾರ್ ಮಾರ್ಕೆಟ್ ಏನಿದೆ, ದಿನಸಿ ಮಾರ್ಕೆಟ್ ಆಗಿರ್ಬೋದು ಮತ್ತು ತರಕಾರಿ ಮಾರ್ಕೆಟ್ ಆಗಿರೋದು ಸಂಪೂರ್ಣವಾಗಿ ಅದನ್ನ ಮೊದಲನೇ ದಿನದಿಂದಲೂ ಸಹ ಅದನ್ನ ಸಂಪೂರ್ಣವಾಗಿ ಲಾಕ್ ಡೌನ್ ಮಾಡಲಾಗಿದೆ ಅಂತ ಹೇಳ್ಬೋದು. ಮತ್ತೆ ಏನು ವಾಹನ ಸವಾರರು ಏನಿದ್ದಾರೆ ಅವ್ರ ಮೇಲೂ ಸಹ ಸಾಕಷ್ಟು ಕೇಸ್ಗಳನ್ನು ಹಾಕುವಂತ ಒಂದು ಕೆಲಸವನ್ನ ಸಹ ಪೊಲೀಸರು ಮಾಡ್ತಿದ್ದಾರೆ. ಅನಾವಶ್ಯಕವಾಗಿ ಯಾರು ವಾಹನಗಳಲ್ಲಿ ಸಂಚಾರ ಮಾಡ್ತಾರೆ ಅಂತವರ ವಾಹನಗಳನ್ನ ಸೀಸ್ ಮಾಡುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳು ಸಹ ಸೀಸ್ ಮಾಡಿ ಏನು ಪೊಲೀಸ್ ಠಾಣೆಗಳಲ್ಲಿ ಇಟ್ಟುಕೊಳ್ಳುವ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಅಗತ್ಯ ಔಷಧ ಆಗಿರಬಹುದು, ಆಸ್ಪತ್ರೆಗೆ ಹೋಗುವಂತವರಿಗೆ ಒಂದು ಕೆಲವೊಂದು ವಿನಾಯಿತಿಯನ್ನ ಸಹ ನೀಡಿದ್ದಾರೆ. ಹೊರ ರಾಜ್ಯಗಳಿಂದ ಬಂದಂತಹ ವಲಸೆ ಕಾರ್ಮಿಕರಿದ್ದಾರೆ. ಆ ವಲಸೆ ಕಾರ್ಮಿಕರಿಗೂ ಸಹ ಏನು 400 ಜನರನ್ನು ಗುರುತಿಸಿ ಏನು ಮಹಾನಗರ ಪಾಲಿಕೆಯಿಂದ ಅವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆಯನ್ನ ಸಹ ಮಾಡಲಾಗಿದೆ. ರೈತರು ಸಹ ಏನು ತರಕಾರಿ ಆಗಿರ್ಬೋದು ಅಥವಾ ಹಣ್ಣುಗಳನ್ನಾಗಿರ್ಬೋದು ಅವರ ಹೊಲಗದ್ದೆಗಳಿಂದ ಏನು ಮಾರುಕಟ್ಟೆಗೆ ತರಗಕ್ಕೂ ಸಹ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸುವ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಾರ್ಯ ಕೈಗೊಂಡಿದೆ. ಅದೇ ರೀತಿ ಜನರು ಸಹ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಲಾಕ್ ಡೌನ್ ಏನಿದೆ ಅದಕ್ಕೆ ಜಿಲ್ಲಾಡಳಿತ ತೆಗೆದುಕೊಳ್ಳುವಂತ ಎಲ್ಲಾ ಕ್ರಮಗಳಿಗೂ ಸಹ ಅವರು ಸಹ ಸ್ಪಂದಿಸುವ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ನೋಡಿದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಲಾಕ್ ಡೌನ್ ಏನಿದೆ ಅದಕ್ಕೆ ಜನರಿಂದ ಒಂದು ಉತ್ತಮ ಸ್ಪಂದನೆ ಸಿಕ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮಹೇಶ್ ಜೊತೆ HR ನಾಗರಾಜ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.